ನನ್ನ ಹೆಸರು SG ನಾಗಾರ್ಜುನ್ ಅಂತ. ನನ್ನ ಹೆಸರು ತಾರಾನಾಥ್ ಅಂತ ಹೇಳ್ಬಿಟ್ಟು. ನನ್ನ ಹೆಸರು ಶ್ರೀನಿವಾಸ್ ಅಂತ. ಗೀತಾ ಅಂತ. ಪ್ರಪ್ರಥಮವಾಗಿ ಮರ್ಮ ಮಹಾಗುರುಗಳಿಗೂ ಹಾಗೂ ನಾಣಿ ಸರ್ಗೂ ನನ್ನ ಪ್ರಪ್ರಥಮ ವಂದನೆಗಳನ್ನು ತಿಳಿಸ್ತಾ, ಮರ್ಮ ಅಂತ ಹೇಳಿದ್ರೇ ರಹಸ್ಯ. ಅದನ್ನು ಯಾರೂ ಓಪನ್ ಆಗಿ ಬಿಚ್ಚಿ ಇಡೋಕ್ಕೆ ಇಷ್ಟನೇ ಪಡಲ್ಲ. ಯಾಕಂತ ಹೇಳಿದ್ರೆ ನಾನು ಕೂಡ ಒಂದೆರಡು ಕ್ಲಾಸ್ ಮರ್ಮ ಕ್ಲಾಸನ್ನು ಲಾಸ್ಟ್ ಮಾಡಿದ್ವಿ. ಮರ್ಮ ಬೇಸಿಕಲಿಯಾಗಿ ತಮಿಳಲ್ಲೇ ಇರೋದ್ರಿಂದ ಅದನ್ನು ಕನ್ನಡದಲ್ಲಿ ಪ್ರಪ್ರಥಮವಾಗಿ ಮಾಡಿರೋದೇ ನಾಣಿಸರು. ಅದು ನಮ್ಮ ಇಲ್ಲಿ ಕ್ಲಾಸ್ ಮಾಡಿರುವಂಥದ್ದು. ಇಲ್ಲಿ ಕರ್ನಾಟಕದಲ್ಲಿ ಇದುವರೆಗೆ ಎಲ್ಲಿಯೂ ಆಗಿಲ್ಲ. ಅಷ್ಟು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ನಾಣಿಸರನ್ನು ನಾನು ಕಳೆದು ಒಂದು 5-6 ವರ್ಷದಿಂದ ನನಗೆ ಪರಿಚಯ ಇದ್ದಾರೆ. ನನಗೆ ಅವ್ರದ್ದು ಎಲ್ಲ ನಾವು ನೋಡಿಬಿಟ್ಟಿದ್ದೀವಿ. ಯಾಕಂದರೆ ಅವರು ಅಗ್ರೆಸಿವ್ ಹೇಗಿರ್ತಾರೋ ಸ್ಮೂತು ಹಾಗೇ ಇರ್ತಾರೆ. ಪ್ರತಿಯೊಂದು ಮರ್ಮ ಪಾಯಿಂಟನ್ನು ಕೂಡ ನಮಗೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಪ್ರತಿಯೊಬ್ಬರಿಗೂ ಕೂಡ ಕೈಯಲ್ಲಿ ಹಿಡಿದು ಮಕ್ಕಳ ಥರ, ಚಿಕ್ಕ ಮಕ್ಕಳನ್ನು ಹೇಗೆ ನಾವು ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಅದೇ ಥರದಲ್ಲಿ ಎಲ್ಲರಿಗೂ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಎಲ್ಲರೂ ಕೂಡ ಈಗ ಅವ್ರು ಕೊಟ್ಟಿರೋ ಪಾಯಿಂಟ್ಗಳನ್ನು ಎಲ್ಲರೂ ಕೂಡ ಚೆನ್ನಾಗಿ ಕಲ್ತ್ಕೊಂಡಿದ್ದೀವಿ. ನಾವೆಲ್ಲರೂ ಕೂಡ ಕಲ್ತ್ಕೊಂಡಿದ್ದೀವಿ. ಇನ್ನು ಕ್ಲಿನಿಕಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಹಾಗೆ ಮರ್ಮ ಕಲಿಬೇಕು ಅಂತ ಅಂದ್ಕೊಂಡಾಗ ನಾಣಿ ಸರ್ ಏನು ಹೇಳ್ತಾರೋ ಏನೋ ಅಂತ ಒಂದು ಮನಸ್ಥಿತಿಯಲ್ಲೇ ಬಂದು ನಾವು ಕೇಳಿದ್ವಿ, ಸರ್ ಏನು ಮಾಡ್ತೀರಾ, ಮರ್ಮ ಮಾಡಿಕೊಡ್ತೀರಾ ಏನು? ಇಲ್ಲ, ಅವರು ಅದಕ್ಕೆ ತುಂಬ ಖುಷಿಪಟ್ಟು ಆಯಿತು ನಾನು ಮಾಡಿಕೊಡ್ತೀನಿ ಅಂತಂದರೆ, ಮತ್ತು ಅದೇ ಯಾವುದೇ ಅವರಿಗೆ ಕಡಿವಾಣಗಳಿಲ್ಲ, ಅದಕ್ಕೆ ಇಷ್ಟೇ ಚಾರ್ಜ್ ಮಾಡಬೇಕು, ಅದೆಲ್ಲ ನೀವೇ ಡಿಸೈಡ್ ಮಾಡಿ, ನಾನು ಯಾವುದಕ್ಕೂ ಬರಲ್ಲ, ಕ್ಲಾಸ್ ಮಾಡಿಕೊಡ್ತೀನಿ ಅಷ್ಟೇ ಹೇಳಿದ್ದು. ಇದೆಲ್ಲ ನಾವೇ ಅರೇಂಜ್ಮೆಂಟಾಗಿ ನಾವೇನೋ ಕೊಟ್ಟಿದ್ದೀವಿ ಅಂದರೆ ಅದು ಗುರುದಕ್ಷಿಣೆ ಅಂತ ಕೊಟ್ಟಿದ್ದೀವಿ ಅಷ್ಟೇ, ಬಿಟ್ಟರೆ ಅದನ್ನೇನಿಲ್ಲ. ತುಂಬ ಚೆನ್ನಾಗಿ ಓಪನ್ ಅಪ್ ಆಗಿ ಎಲ್ಲರಿಗೂ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಹಾಗೆ ಎಲ್ಲರೂ ಬಂದಿದ್ದೀರಾ, ಎಲ್ಲರಿಗೂ ಕೂಡ ತುಂಬ ಧನ್ಯವಾದ.